ರಾಜ್ಯ ಸರ್ಕಾರದ ವಿರುದ್ಧ ಕೆಂಡವಾದ ಕುಮಾರಸ್ವಾಮಿ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ ನಿಘಿ ಕೆಂಡ. ನನ್ನ ಆಸ್ತಿಯ ಮೇಲೆ ರಾಜ್ಯ ಸರ್ಕಾರ ಕಣ್ಣಿಟ್ಟಿದೆ, ರಾಜ್ಯ ಕಾಂಗ್ರೆಸ್ ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ನಾನು ಗಳಿಸಿದ ಆಸ್ತಿಯನ್ನ ಕಬಳಿಸಲು ಮುಂದಾಗಿದೆ. ಹೊಂಚು ರೂಪಿಸಿ ನನ್ನ ಆಸ್ತಿಯನ್ನ ಲಪಟಾಯಿಸಲು ಸರ್ಕಾರ ಯತ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ HD ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡ್ತಿದೆಯಾ? 1985ರಲ್ಲಿ ಗಳಿಸಿರುವಂತಹ ಆಸ್ತಿ ಅದು. ಆ ಆಸ್ತಿಯನ್ನ ನಾನು ಸಂಪಾದನೆ ಮಾಡಿದ್ದೀನಿ, ಎಲ್ಲೋ ಕಬಳಿಕೆ ಮಾಡಿಲ್ಲ. ಆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ನನ್ನ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಏನಾದರೂ HD ಕುಮಾರಸ್ವಾಮಿ ಅವರ ಮೇಲೆ ಟಾರ್ಗೆಟ್ ಇಟ್ಟಿದ್ಯಾ? ಹಾಗಾದ್ರೆ ಹೊಂಚು ರೂಪಿಸಿ ನನ್ನ ಆಸ್ತಿಯನ್ನ ಲಪಟಾಯಿಸಲು ಸರ್ಕಾರದಿಂದ ಯತ್ನ ನಡೀತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇವರು ಮಾತನಾಡಿದ್ದಾರೆ. ಸರ್ಕಾರ ನಾನು ಗಳಿಸಿರುವಂತಹ ಆಸ್ತಿಯನ್ನ ಕಬಳಿಸಲು ಮುಂದಾಗಿದೆ. ಜಮೀನನ್ನ ಲಪಟಾಯಿಸಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ. ನನ್ನ 45 ಎಕರೆ ಜಮೀನಿನ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಬಿಡದಿಯ ಭೂಮಿಯನ್ನ ನಾನು ಕಷ್ಟಪಟ್ಟು ಗಳಿಸಿದ್ದೇನೆ. ಸಿಎಂ ನನ್ನ ಮೇಲೆ SIT ರಚನೆ ಮಾಡಿದ್ದಾರೆ. SIT ನನಗೆ ನೋಟಿಸ್ ನೀಡದೆ ದಾಳಿಯನ್ನ ಮಾಡಿದ್ದಾರೆ. ಇದು ಸರ್ಕಾರದ ಹೊಂಚು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಿನಿಮಾದಿಂದ ನಾನು ಇದನ್ನೆಲ್ಲ ಗಳಿಸಿದ್ದು, ಅದಕ್ಕೆ ಮೂಲ ಸಿನಿಮಾ ಹೊರತು ಬೇರೆ ಆಸ್ತಿ ಸಂಪಾದನೆ ಮಾಡಿಲ್ಲ, ಬೇರೆ ದಾರಿಯಲ್ಲಿ ನಾನು ಆಸ್ತಿ ಸಂಪಾದನೆ ಮಾಡಿಲ್ಲ. ಅದರ ಮೇಲೆ ಸಿಎಂ, ಅದರಲ್ಲೂ ನನ್ನ ಮೇಲೆ ಸಿಎಂ SIT ರಚನೆಯನ್ನ ಮಾಡಿದ್ದಾರೆ. SIT ನನಗೆ ನೋಟಿಸ್ ಅನ್ನು ಕೂಡ ನೀಡದೆ ದಾಳಿಯನ್ನ ಮಾಡಿದ್ದಾರೆ ಎನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕಷ್ಟಪಟ್ಟು ಗಳಿಸಿದ್ದೇನೆ ಬಿಡದಿಯಲ್ಲಿರುವಂತಹ ಜಮೀನನ್ನ ನಾನು, ಅದರ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. 45 ಎಕರೆ ಜಮೀನಿನ ಮೇಲೆ ಸರ್ಕಾರ ಕಣ್ಣಿಟ್ಕೊಂಡು ಕೂತಿದೆ. ಅದು ನಾನು ಸಿನಿಮಾದಲ್ಲಿ ಸಂಪಾದನೆ ಮಾಡಿದ್ದು ಎನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಹಾಗೆ ನಂಬರ್ಸ್ಗಳನ್ನು ಹೇಳಿದ್ದಾರೆ. 1985ರಲ್ಲಿ ಗಳಿಕೆ ಮಾಡಿರುವಂತಹ ಆಸ್ತಿ ಅದು ಅಂತ ಹೇಳಿ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ, ಕಾದು ನೋಡ್ಬೇಕು. ಹೊಂಚು ರೂಪಿಸಿ ನನ್ನ ಆಸ್ತಿಯನ್ನ ಕಬಳಿಕೆ ಮಾಡೋಕೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನನ್ನ ಮೇಲೆ ಕಣ್ಣಿದೆ ಎನ್ನುವಂಥದ್ದನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನನ್ನ ಆಸ್ತಿ 45 ಎಕರೆ ಜಮೀನಿನ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. 45 ಎಕರೆ ಆಸ್ತಿ ಮೇಲೆ ಯಾಕಾಗಿ ಕಾಂಗ್ರೆಸ್ ಕಣ್ಣಿಟ್ಟಿದೆ? ಅದು 45 ಎಕರೆ ಆಸ್ತಿ ಮೇಲೆ ಕಣ್ಣು ಅಥವಾ ಕುಮಾರಸ್ವಾಮಿ ಅವ್ರ ಮೇಲೆ ಕಣ್ಣು ಅಂತ ಗೊತ್ತಾಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ನಾನು ಅದನ್ನ 85ರಲ್ಲೇ ತಗೊಂಡಿರೋದು, ಅದರ ಮೂಲ ಬಂದ್ಬಿಟ್ಟು ಸಿನಿಮಾ ಹೊರತು ಅಕ್ರಮವಾಗಿ ನಾನೇನು ಆಸ್ತಿ ಸಂಪಾದನೆ ಮಾಡ್ತಿಲ್ಲವೇ? ರಾಜ್ಯ ಸರ್ಕಾರದಿಂದ ಗೌರ್ಮೆಂಟ್ ವ್ಯಾನ್ ಕೂಡ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರು. ಅದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ವಿಚಾರ. ಕೇಂದ್ರ ಸಚಿವರವರು ಆದರೂ ಕೂಡ ರಾಜ್ಯ ಸರ್ಕಾರದಿಂದ ಗೌರ್ಮೆಂಟ್ ವ್ಯಾನ್ ಕೊಟ್ಟಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವ್ರ ಮೇಲೆ ಕಣ್ಣಿಟ್ಟಿದ್ಯಾ? ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ಯಾ? ಕುಮಾರಸ್ವಾಮಿ ಅವರ ಹೇಳಿಕೆ ಕೊಟ್ಟಿರೋ ಹಾಗೆ ನನ್ನನ್ನ ಟಾರ್ಗೆಟ್ ಮಾಡ್ತಿದೆ ಸರ್ಕಾರ, ನನ್ನ 45 ಎಕರೆ ಜಮೀನ್ ಮೇಲೆ ಮಾತ್ರ ಕಣ್ಣು ಅವರಿಗೆ, ಅವ್ರದ್ದು ಯಾವ ವಿಚಾರ ಆದ್ರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾದ್ರೆ ಇದು ಹೌದಾ? SIT ನನಗೆ ನೋಟಿಸ್ ನೀಡದೆ ದಾಳಿಯನ್ನ ಮಾಡಿದೆ. SIT ನೆನಪಿರ್ಲಿ ವೀಕ್ಷಕರೇ, ನೋಟಿಸ್ ಅನ್ನ ನೀಡಬೇಕಾಗಿತ್ತು. ನೋಟಿಸ್ ನೀಡದೆ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಹೌದು ಕಾದ್ ನೋಡಬೇಕಾಗಿದೆ.